ಇವಾಗ ನೋಡ್ರಿಪ್ಪ ಟೈಮ್ 7 ಗಂಟೆ ಆತ್ರಿ. ಅಲ್ಲಿ ಮದುವೆಗೆ ಹೋಗಿ ಬಂದಿವ್ರಿ. ಮದುವೆ ಅದು ಮಸ್ತ್ ಆತ್ರಿಪ್ಪ ಹಿರೇಡಗ್ಲಿ ಒಳಗೆ. ಆಮೇಲೆ ಈಗ ರಾತ್ರಿ ಊಟಕ್ಕೆ ಈಗ ಏನು ವ್ಯವಸ್ಥೆ ಮಾಡ್ಬೇಕಂತೇಳಿ ಯೋಚನೆ ಮಾಡ್ಕೊಂಡು ಕುಂತಿದ್ವಿ ರೀ. ನಮ್ಮ ಗನಿ ದುಡ್ಡು ಅದೆಲ್ಲ ಹುಡುಗರು ಏನು ಪ್ಲ್ಯಾನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಮೊನ್ನೆ ಅಲ್ಲಿ ಇದು ಮದುವೆ ನಮ್ಮ ನಶ್ವನ ಮದುವೆ ಒಳಗೆ ನಿನ್ನೆ ರೀ ಅದು ಸಾರಿ ಮೊನ್ನೆ ನಾಲ್ಕು ನೋಡ್ರಿ. ಅಲ್ಲಿ ಮದುಮಗ ಬರೋ ಮುಂದೆ ಅದು ಎಲ್ಲ ಏನೋ ನಿಯಮ ಮಾಡಿದ್ರಲ್ಲ ಅದು. ಆಮೇಲೆ ಮದುಮಗನ ಚಪ್ಪಲ್ ಕತ್ತಿಟ್ಟಿರ್ತಾರಲ್ರಿ ಅದ್ರ ದುಡ್ಡು. ಆಮೇಲೆ ಬಾಣೆ ಸಾಮಾನೆಲ್ಲ ಅವರು ಟ್ಯಾಕ್ಟ್ರ್ ಒಳಗೆ ಹೇರಿದ ಮೇಲೆ ಅದ್ರ ದುಡ್ಡು ಎಲ್ಲ ದುಡ್ಡನ್ನು ಕೂಡ ಒಂದು 2,500 ರೂಪಾಯಿ ಆಗೈತೆ ರೀ ಹುಡುಗರ ಕಡೆ. ಅವ್ರ ಹುಡುಗರು ಇವ ನಮಗೆ ಅನ್ನ ಸಾಂಬಾರು ಅದು ಕಟಗಟವೆಲ್ಲ ತಿಂದು ಬೇಜಾರಾಗೈತೆ. ನಮಗೆ ಚಿಕನ್ ಪಲ್ಯ ಮತ್ತು ಅನ್ನ ಮಾಡಿಕೊಡ್ವೆ, ರೊಟ್ಟಿ ಚಪಾತಿ ಅದಾವ ಅಂದ್ರೆ. ಹಾಗಾಗಿ ಈಗ ನೈಟ್ ಊಟಕ್ಕೆ ಚಿಕನ್ ಪಲ್ಯ ಮತ್ತು ಅನ್ನ ಮಾಡ್ತೀನಿ ರೀ. ಊಟ ಮಾಡ್ತಾರೆ ಎಲ್ಲರೂ. ಮತ್ತು ನಾಳೆ ಬೆಳಗ್ಗೆ ಜಲ್ದಿನೇ ಹೇಳ್ಬೇಕು ರೀ. ನಾಳೆ ಒಲಿಮ ಐತ್ರಿ. ಎರಡೂ ಇದನ್ನು ಕೂಡಿಸಿ ನಾಳೆ ಇಟ್ಟಾರೆ ಅವರು ಒಲಿಮನ. ಹಂಗಾಗಿ ಇವತ್ತೊಂದು ದಿನ ಗ್ಯಾಪ್ ಇಟ್ಟಾರೆ. ಅಲ್ಲಿ ಮದುವೆ ಮಾಡ್ಕೊಂಡು ಬಂದಮೇಲೆ ನಾಳೆ ಒಲಿಮ ಮಾಡಿದ್ರೆ ಆತ ಎರಡು ಅಂತಂದು ಹೇಳಿ ನಾಳೆ ಒಲಿಮಗ ರೆಡಿ ಆಗ್ಬೇಕು ನೋಡ್ರಿ. ಮತ್ತೀಗ ಇದು ಮುಂದೆ ನೋಡ್ರಿ ಇಷ್ಟು ಹೋಗ್ಬಿಟ್ಟತ್ರಿ. ಬರ್ಲೆ ಶಬ್ಬಿ ಏನು ಬಿಡ್ಲೆ ಲೋಗ ಬರ್ಲೆ ಅಡುಗೆ ಮಾಡೋಣ. ಇವತ್ತು ಇವ್ರ ಪಾರ್ಟಿ. ಇವತ್ತು ಇವ್ರದ್ದೆಲ್ಲ ಗನಿ 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 ದುಡ್ಡು ಹಾಂ ಅಡುಗೆ ಅವ್ರು ಮಾಡಕತ್ತಿಲ್ಲ. ಅಡುಗೆ ನಾ ಮಾಡ್ತೀನಿ. ನನಗೆ ಹೆಲ್ಪ್ ಮಾಡಕತ್ತಾರ ಇವ್ರು. ನೋಡಿ ಕಾದರ್ ಮಾಮ ಮಸ್ತ್ ಮಾಡ್ತಾನೆ ಅಡುಗೆನ. ಇಲ್ಲ ಬಂದು ನೋಡಿ ಈಗ ಇದ್ರೊಳಗೆ ನಾ ಜಾಯ್ನ್ ಆಗ್ಬಾರಪ್ಪ ನೀನು. ತಡಿ ಚಾ ಬಿಸಿ ಮಾಡ್ತೀನಿ. ಅಮ್ಮಗೆ ಚಾ ಬಿಸಿ ಮಾಡಿಕೊಟ್ಟು ಆಮೇಲೆ ಅನ್ನಕ್ಕೆ ಇಡ್ತೀನಿ. ಮಾಮ ಅಕ್ಕಿ ತೊಂಬರಕ್ಕೆ ಹೋಯ್ನಲ್ಲ ತಳಗೆ. ಏ ಆಯ್ತು ಇಲ್ಲಿ ನೋಡ್ರಿ ಎಲ್ಲ ಅಡಿಗೆ ಆತ್ರಿಪ್ಪ. ಇಲ್ಲಿಗ ನಮ್ಮ ಚಾಚಿ ಅದು ಊಟ ಕೊಡಕತ್ತಾರೆ ಎಲ್ಲರಿಗೂ. ನೋಡ್ರಿ ಅದೇ ಎಲ್ಲರಿಗೀಗ ಊಟ ಕೊಟ್ಟತ್ರಿ. ಚಿಕನ್ ಪಲ್ಯ, ರೊಟ್ಟಿ, ನಿಂಬೆ ಹಣ್ಣು, ಉಳ್ಳಾಗಡ್ಡಿ ಎಲ್ಲರೂ ಕುತ್ಕೊಂಡಾರ ಇಲ್ಲಿ ಊಟಕ್ಕೆ. ಆ ಕಡೆ ಕುತ್ಕೊಂಡಾರೆ, ಈ ಕಡೆ ಕುತ್ಕೊಂಡಾರೆ. ಸಾನಿಯಾ ನೀನು ಆ ಕಡೆ ಹೋಗು. ಏನಿಲ್ಲ ಸಬ್ಬ ಉಂಡ್ರ ನೀವು ಹೆಂಗಾಗೈತ್ಲೆ ಪಲ್ಯ ಮಸ್ತ್ ಆಗೈತೆ. ಇವತ್ತು ನೋಡ್ರಿ ಒಲಿಮ ಐತ್ರಿ. ಒಲಿಮಕ್ಕೆ ಹೋಗಾಕ ಇಲ್ಲಿ ತಯಾರಿ ನಡೆಯಕತ್ತೈತ್ರಿ. ಅಂದ್ರೆ ಇವ್ರದ್ದು ಸ್ಪೆಷಲ್ ತಯಾರಿ ರೀ. ಏನು ಮಾಡಕತ್ತಾರಪ್ಪ ಅಂತ ಹೇಳಿದ್ರೆ ಮದುಮಕ್ಳಿಗೆ ಗಿಫ್ಟ್ ಮಾಡಕತ್ತಾರ್ರಿ. ಡೈರಿ ಮಿಲ್ಕ್ ಚಾಕ್ಲೇಟ್ ಇಬ್ರಿಗೊಂದ ನಾವು ಅವಷ್ಟ ಮತ್ತೇನಾರ ಐತಿ ಬೇರೆ? ಹೌದಾ ಹೌದಾ ತೋರಿಸ್ತೀವಿ ಅಲ್ಲಿ ಮದುಮಕ್ಳು ತೆಗಿಯೋದ. ಅವು ಏನು ಇಡ್ಬೇಕತ್ಲ? ಅವು ಖಾರದ್ದು ಅದಾವಲ್ಲ, ಅವು ಖರ್ಚಿಕಾಯಿ ಮಾಡಿತ್ತಲ್ಲ ಹೋಗ್ಯಾವ. ಈಗಂತೂ ನೋಡ್ರಿಪ್ಪ ನಾನಂತೂ ರೆಡಿ ಆದ. ಮಮ್ಮಿಯವ್ರು ಇನ್ನೂ ರೆಡಿ ಆಗಿಲ್ಲ. ಯಾಕಂತ ಹೇಳಿದ್ರು ಅವ್ರು ನಾಷ್ಟ ಅದನ್ನೆಲ್ಲ ಮಾಡ್ಬೇಕಲ್ರಿ. ಅದಕ್ಕೆ ಅವರೆಲ್ಲ ಅದನ್ನು ಮಾಡತ್ತಿದ್ರು. ಅಷ್ಟರೊಳಗೆ ನಾನಂತೂ ರೆಡಿ ಆದೆ. ಮತ್ತು ಮನೆಯೂ ರೆಡಿ ಆಗ್ಯಾಳ, ಸೋನೂ ರೆಡಿ ಆಗ್ಯಾಳ. ಮಮ್ಮಿ ಪಪ್ಪ ಅವರೆಲ್ಲರೂ ಈಗ ರೆಡಿ ಆಗಕತ್ತಾರ. ಬರ್ರಿ ಯಾರ್ಯಾರು ಹೆಂಗೆ ರೆಡಿ ಆಗ್ಯಾರ ಅನ್ನೋದು ನೋಡೋಣಂತ. ಈಗ ನೋಡ್ರಿಪ್ಪ ಇಲ್ಲಿ ಮಮ್ಮಿ ಎಷ್ಟೊತ್ತಾದ್ಮೇಲೆ ಈಗ ರೆಡಿ ಆಗಿ. ಹಾಂ ಇದು ನೀರಿಗೆ ಒಂದು ಸ್ವಲ್ಪ ಕರೆಕ್ಟಾಗಿಲ್ಲ. ಇರಲಿ ಬಾ ಅಲ್ಲಿ ಹೋಗಿ ಮಾಡ್ಕೊಂತೀವಿ. ಈಗ ನೋಡ್ರಿ ಎಲ್ಲ ರೆಡಿ. ಚಾಚನ ನೋಡಲಿ ಕೋಟ್ ಅದನ್ನೆಲ್ಲ ಹಾಕೊಂಡು ಮಸ್ತ್ ರೆಡಿ ಕಾಣಕತ್ತಾರೆ. ಮ್ಯಾಗ ಬಾ ಚಾಚಾ ಒಂದು ಸ್ವಲ್ಪ. ಮಮ್ಮಿ ನೋಡಲಿ ಬೂಟ್ ಗೀಟ್ ಎಲ್ಲ ಚೊಕ್ಕ. ಹಾಂ ಚಾಚಿ ವಾ ಮಮ್ಮಿ ನೋಡು ಬಾ ಇಲ್ಲ ಚಾಚಿದ ಮದುಮಗಳ ಕಾಣ್ತಾಳ ಇಲ್ಲ. ಹಾಂ ಮಸ್ತ್. ಇವತ್ತು ನೋಡ್ರಿಪ್ಪ ಒಲಿಮ ಐತ್ರಿ ಇವತ್ತು. ಹಾಗಾಗಿ ಎಲ್ಲರೂ ಬೆಳಗ್ಗೆ ಜಲ್ದಿನೇ ಎದ್ದು ಎಲ್ಲ ರೆಡಿ ಆಗತ್ತೀವಿ ರೀ. ಈಗ ಎಲ್ಲರೂ ರೆಡಿಯಾಗಿ ಹೋಗ್ಯಾರ ಈಗ. ಯಾಕಂದ್ರೆ ನಾನು ಬೆಳಗ್ಗೆ ಎಲ್ಲರಿಗೂ ನಾಷ್ಟ ಮಾಡಿಕೊಟ್ಟು ಚಹಾ ಮಾಡಿಕೊಟ್ಟು ಈಗ ನಾನು ಲಾಸ್ಟ್ ರೆಡಿ ಆದ ಏನಾದ್ರು. ಈಗ ನಮ್ಮ ತಮ್ಮನ್ನ ನಮ್ಮ ಮನೆಯವರು ಸಾನಿಯಾ ಎಲ್ಲರೂ ರೆಡಿಯಾಗಿ ಅಲ್ಲಿ ಬಸ್ ಕಡೆ ಹೋಗ್ಯಾರ. ಅಂದ್ರೆ ಬಸ್ ಮಾಡ್ಯಾರ ಇವತ್ತು ಅಲ್ಲಿ ಹೋಗಕ್ಕೆ ಊರಿಗೆ ಹೋಗಕ್ಕೆ. ಈಗ ಓಣ್ಯಾಗ ಸ್ವಲ್ಪ ಮಂದಿಗೆಲ್ಲ ಕರ್ಕೊಂಡು ಈಗ ನಾವು ಹೋಗ್ಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಈಗ ನಾವೆಲ್ಲರೂ ಬಸ್ ಕಡೆ ಹೊಂಟಿವ್ರಿ ನಾವು. ಇಲ್ಲ ಸಾನಿಯಾ ಹಿಂಗೆ ರೆಡಿ ಆಗ್ಯಾಡ್ರಿ, ನವಾಜ್ ರೆಡಿ ಆಗ್ಯಾನ. ಆಮೇಲೆ ನೋಡ್ರಿ ಅಲ್ಲಿ ನಮ್ಮ ಚಾಚಿ ನಮ್ಮ ಮಾಮಿ ಗನಿ ದುಡ್ಡು ಗಾಡಿ ಮೇಲೆ ಬರ್ತಾನೆ. ಇಲ್ಲಿ ನೋಡ್ರಪ್ಪ ನನಗೆ ಸ್ಲಿಪ್ಪರ್ ಇದ್ದತ್ತಿಲ್ಲ ಹರಿದು ಬಿಟ್ಟಿದ್ವಿ. ಈಗ ಊರಿಗೆ ಹೋಗೋ ಮುಂದೆ ಅದಕ್ಕೆ ನಮ್ಮ ಅಮ್ಮ ಗಾಡಿ ತೊಗೊಂಬಂದು ಈಗ ನನಗೆ ಸ್ಲಿಪ್ಪರ್ ಕೊಡಿಸಿದ್ರು ನೋಡ್ರಿ ಅಂಗಡಿ ಒಳಗೆ. ಇಲ್ಲಿ
ನೋಡ್ರಿ ಈಗ ಎಲ್ಲರೂ ನಾವು ಬಸ್ ಒಳಗೆ ಹತ್ತಿ ಕುತ್ಕೊಂಡಿವ್ರಿ. ಎಲ್ಲ ಸೀಟ್ ಫುಲ್ ಆದ್ರೆ ಎಲ್ಲ ಓಣೆನಾರು ನಾವು ಎಲ್ಲರೂ ಕುತ್ಕೊಂತೀವಿ ನೋಡ್ರಿ. ಈಗ ಎಲ್ಲದೆ ಇಲ್ಲಿ ಹಿಂದೆ ಕುತ್ಕೊಂಡಾರೆ. ಪೂರ ದೊಡ್ಡ ಬಸ್ ಐತ್ರಿ. ಪೂರ ಎಲ್ಲರೂ ನಮ್ಮನ್ನ ಏತಿರಿ ನೋಡ್ರಿ. ಎಲ್ಲರೂ ಹತ್ತಿ ಕುತ್ಕೊಂಡಾರ ನೋಡಿ. ಮುಂದೆ ನೋಡಿ ಮುಂದೆ ಟೇರ್ ಕಾತಲೇ ಬಾ ನೀ ಎಲ್ಲ ಉಂಟೆ ಇಲ್ಲ ಮಾಲ ಅಲ್ಲೇ ಕುಂದ್ರ. ನೀ ಎಲ್ಲಿ ಕುಂತಿದ್ದ ಅಲ್ಲಿ ಕುಂದ್ರ ನೋಡಿ. ಮುಂದೆ ಹೋಗಮ್ಮ ನಾವು. ಮಮ್ಮಿಯವು ಬರ್ರಿ. ಇಲ್ಲಿ ನೋಡ್ರಿಪ್ಪ ಈಗ ನಾವು ಮದುವೆ ಹಾಲ್ ಕಡೆ ಬಂದಿವ್ರಿ. ಇಲ್ಲಿ ಮುತ್ತಂಗಿ ಒಳಗ ಅವ್ರ ಮನೆಗೆ ಹೊಂಟಿವ್ರಿ ಈಗ ನಾವು. ಯಾಕಂದ್ರ ಹಾಲು ತುಪ್ಪ ತಗೊಂಡೋಗಿ ಮದುಮಗಳ ಕೈಲಿ ಅಲ್ಲಿ ಹಂಡ್ರ ಪೂಜೆ ಮಾಡಿಸ್ಬೇಕಂತ್ರಿ ಗಂಡನ ಮನೆ ಒಳಗ. ಹಂಗಾಗಿ ಈಗ ಹಾಲು ತುಪ್ಪ ತಗೊಂಡೀಗ ಅವ್ರ ಮನೆಗೆ ಹೊಂಟಿವಿ ನೋಡ್ರಿ ನಾವು. 5 minutes later. ಇಲ್ಲ ರೇಷ್ಮಾ, ಸಾನಿಯಾ, ನಮ್ಮ ಈಕಿ, ನಮ್ಮ ದೊಡ್ಡವ, ಚಾಚಿ, ನಮ್ಮ ಮಾಮಿ ಎಲ್ಲರೂ ಕೂಡ ಹೊಂಟಿವಿ ನೋಡ್ರಿ ನಾವು. ಇಲ್ಲಿ ನೋಡ್ರಿ ಈಗ ಚಾಚಿ ಇಲ್ಲಿ ಹಂದ್ರ ಪೂಜೆ ಮಾಡಿದ್ರೆ ನಾವು ಬರಮಟ ಅಂದ್ರೆ ಮನೆಗೂ ಮತ್ತು ಹಾಲಿಗೂ ಭಾಳ ದೂರ ಆಕತ್ರಿ. ಹಂಗಾಗಿ ಇಲ್ಲಿಗ ಹಂದ್ರ ಪೂಜೆ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಹುಡುಗಿ ತಾಯಿ ಆಕೆ ಹೋಗೋಕ್ಕೂ ಬರೋಕ್ಕೂ ಬರ್ತದಂತೆ. ಇಲ್ಲಿ ಒಂದೊಂದು ಸಂಪ್ರದಾಯ ರೀ. ಹಂಗಾಗಿ 4 ಹಂದ್ರ ಗಂಬಕ್ಕೆ ಹಾಲು ತುಪ್ಪ ಹಾಕಿ ಉದನ್ ಕಡ್ಡಿ ಹಚ್ಚಿ ಒಳಗೆ ಹೋಗ್ಬೇಕ್ರಿ. ಹಾಯ್ ನೋಡಿ ನಮ್ಮ ನರ್ಸ್ ರೆಡಿ ಆಗತ್ತಾಳ. ಗನಿ ಕನ್ನಡಿ ಹಿಡ್ಕೊಂಡಾನ ಲೇ. ಈಗ ನಿಮ್ಮ ಮನೆಯವ್ರಿಗೆ ಕರಿಬೇಕಲ್ಲ ನೀ ಕಡೆ ಹಿಡ್ಕೊಳಕ. ಗನಿ ಮುಗೀತ. ಯಾರು ಅವ್ರ ಮನೆಯವ್ರ ಆತ ಬಿಡು. ಚಲೋ ಆತ ಸುತ್ತ ಕಲ್ಯಾಣ ಮಂಟಪನವ್ರಗ. ವಜ್ಜಿ ಇಲ್ಲ. ಈಗ ನೋಡ್ರಿ ನಾವು ಮದುಮಗನ ಮನೆ ಕಡೆ ಬಂದಿದ್ದಲ್ರಿ. ಈಗ ಮದುಮಗಳು ರೆಡಿ ಆದ್ರಿ. ಈಗ 2 ಜೋಡಿ ಬರ್ತಾವ್ರಿ ಈಗ ಹೊರಗೆ ಬಂದೀಗ ಹಾಲಿಗೆ ಕರ್ಕೊಂಡು ಹೋಗೋದ್ರಿ ಅವರಿಗೆ. ಇಲ್ಲಿ ನೋಡ್ರಿ ಇವು ಈಗ ಮೀನಾರ ಅವನ್ನೆಲ್ಲನ ರೆಡಿ ಮಾಡ್ಕೊಳತ್ತಿದ್ವಿ ನೋಡ್ರಿ. ಅಲ್ಲಿ ಮದುಮಕ್ಳೆಲ್ಲ ಕಾರ್ನ ಬರತ್ತಾರೆ. ಈಗ ಅವ್ರು ಬರೋದ್ರೊಳಗೆ ನಾವು ಇಲ್ಲಿ ಪರಾತೊಳಗೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂತೀವ್ರಿ. ಅವ್ರು ಬಂದ ತಕ್ಷಣ ನೇಮ ಮಾಡಿ ಕುಂದ್ರಸಕ್ಕೆ ಬರ್ತೈತೆ. ಹೂವು ಯಾರು ಚಂದ ಅದಲ್ಲ ಮಮ್ಮಿ? ಮಸ್ತ್ ಅದಾವ. ಬೆಂಗಳೂರಿನಂದ್ರ ತರ್ಸಾರಂತವನ್ನ ಅದಿಲ್ಲ ಪರಾತ. ಉಳ್ಕಿತ್ತು ಈ ಪರಾತ ಹಾಕಿಬಿಡು. 2 ಪರಾತ ಮಾಡು. ಅಡಿಗೆಯಲ್ಲಿ ಇಡ ಗಂಧದ ಮಮ್ಮಿ ಅವು ತಗೊಂಬರ್ತಾರಂತಾಗ ರಸಮ್ ಮಾಡಾಕ. ಇವೇನು ಮಮ್ಮಿ? ಹುಡುಗಕ್ಕೆ ತಂದೆ ತಾಯಿ ಮಾಡೋದು. ಎಲ್ಲ ಬೀಗರು ಈಗ ಬಂದ್ರು ನೋಡಿ ಮದುಮಕ್ಳಿಂದ. ಇಷ್ಟು ತನಕ ಯಾರಿದ್ದಿಲ್ಲ ಅದು. ನಮ್ಮ ಮದುಮಕ್ಳು ಬಂದ್ರಿ ಈಗ. ಆಮೇಲೆ ಇಲ್ಲಿ ನೋಡ್ರಿ 2 ಊರು ಬೀಗ್ರದಾರ್ರಿ ಇಲ್ಲಿ. ಹೂವಿನಡಗ್ಲಾರು, ಹಿರಡಗ್ಲಾರು ಎಲ್ಲರೂ ಒಟ್ಟು.
ಇದರಿಪ್ಪ ಮಾತಾಡ್ತೇವ್ರಿ ಹಿಂಗೆ ಹಂಗೂ ಬರ್ತದೆ ನೋಡಿ ಬರ್ರಿ ಬಿಡು ನಾನು ಬರ್ತೇನೆ ಹುಬ್ಳಿಗೆ ಬರ್ರಿಪ್ಪ ಅಂಕಲ್ ಬರ್ತೇನೆ ಮಿಸ್ ಮಾಡೋಂಗಿಲ್ಲ ಬಂದ ಬರ್ತೇನೆ ಹಾಂ ಆಯ್ತು ಬಗಳಮ್ಮ ಓಕೆ ಮಟನ್ ತೊಗೊಂಡಲ್ಲ ಬಾರ ಅವ್ನು ಚೈನ್ ಹಾಕ್ತಾನ ದುಡಿಯೋ ಮಾಡಿ ಅದು ನಿನ್ನೆ ಮನೆ ಹಾಕಕ್ಕೆ ಹೋಗಿ ಕೊಂಡೇ ಹೋಗ್ಬಿಡ್ತಪ್ಪ ಕೈಯಂದೆ ಎದ್ದಿದ್ದ ನೌಶ ಎದ್ದಿದ್ದೇಳ್ರಿ ಹಾಂ ಹಾಕ್ರಿ ಈಗ ಹಾಂ ಆಯ್ತು ಬೇಡ ಗಡಬಡ ಗಡಿ ನೀ ಬಾ ಈ ಕಡೆ ಬಾ ಗಣಿ ನೀವು ಬರ್ರಿ ನೀವು ಹೂ ಅದೆಲ್ಲ ಮುಡಿಸಿ ಬಂದಿರಿ ನಾವು ಮದುಮಕ್ಕಳಿಗೆ. ಇಲ್ಲಿ ನೋಡ್ರಿ ಈಗ ಊಟದ ನಡೆದತ್ರಿ ಇಲ್ಲಿ ಸೇಮ್ ಊಟ ರೀ. ನಮ್ಮ ನಶನ್ ಮದುವೆ ಮಾಡಿಸಿತ್ತಲ್ಲ ಅದ ಊಟ ರೀ ಎಲ್ಲ ಇಲ್ಲೇ ನೋಡ್ರಿ. ಒಂದು ಬೂಂದೆ ಆಮೇಲೆ ಚಪಾತಿ ರೊಟ್ಟಿ ಅದೆಲ್ಲ ರೀ ಸೇಮ್ ಊಟ ರೀ. ನಮ್ಮ ನಶನ್ ಮದುವೆಗೆ ಏನೇನು ಮಾಡ್ಸಿದ್ವಲ್ಲ ಎಲ್ಲ ಊಟ ರೀ. ಅಲ್ಲಿ ಒಳಗೂ ಕೊಟ್ಟಾರಿ ಊಟಕ್ಕೆ, ಇಲ್ಲಿ ಹೊರಗೂ. ಯಾಕಂದ್ರೆ ಟೈಮ್ ಭಾಳ ಆಗೈತಲ್ರಿ, ಮಂದಿ ಭಾಳ ಬಂದ್ಬಿಟ್ರೆ ಅದಕ್ಕೆ ಕೊಟ್ರಿ ಊಟಕ್ಕೆ.